ಗೆಳೆಯರ ಮತ್ತು ಗೆಳತಿಯರ ಸಿನಿಮಾದಲ್ಲಿ ಅವಕಾಶಕ್ಕಾಗಿ ಹಣಕ್ಕಾಗಿ ಕೆಲವು ಹೀರೋಯಿನ್ಗಳು ತಮ್ಮ ಮಾನ ಮರ್ಯಾದೆಯನ್ನು ಕೂಡ ಕಳೆದುಕೊಳ್ಳಲು ರೆಡಿಯಾಗಿರ್ತಾರೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಸುಪ್ರಸಿದ್ಧ ಹೀರೋಯಿನ್ ಪೂಜಾ ಹೆಗಡೆ. ಗೆಳೆಯರೇ, ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆ ಆಯಿತು, ನನಗೆ ಬೆಲೆ ಇಲ್ಲ, ನನಗೆ ವಯಸ್ಸಾಯ್ತು ಅಂತ ಗೊತ್ತಾದ ತಕ್ಷಣ ಈ ಹಿಂದೆ ಅವರ ಮೇಲೆ ನಡೆದ ಕೆಟ್ಟ ಅನುಭವಗಳನ್ನ ಮಾಧ್ಯಮಗಳಲ್ಲಿ ಹೇಳಿಕೊಂಡು ಮತ್ತೆ ಪ್ರಚಾರ ಗಿಟ್ಟಿಸಿಕೊಳ್ಳುವ ಹೀರೋಯಿನ್ಗಳ ಸಂಖ್ಯೆ ಈ ಮಧ್ಯೆ ಹೆಚ್ಚಾಗ್ತಾನೆ ಇದೆ. ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ಅವಕಾಶಗಳನ್ನ ಪಡೆದುಕೊಂಡು ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಆಮೇಲೆ ಹಿಂದಿಗೆ ಹೋಗಿ ಅಲ್ಲಿ ದಕ್ಷಿಣ ಭಾರತದ ಸಿನಿಮಾ ಹೀರೋಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಸರಿ ಇಲ್ಲ ಅಂತೇಳಿ ಇಲ್ಲಿಯವರ ಮರ್ಯಾದೆ ಕಳೀತಾರೆ. ಇನ್ನು ಇದಕ್ಕೆ ಹೊಸ ಸೇರ್ಪಡೆ ಅಂದ್ರೆ ಅದು ಹೀರೋಯಿನ್ ಪೂಜಾ ಹೆಗಡೆ. ಇವಳು ಇದೇ ಮಧ್ಯ ಒಂದು ಇಂಟರ್ವ್ಯೂನಲ್ಲಿ ಶೂಟಿಂಗ್ ಸಮಯದಲ್ಲಿ ಒಬ್ಬ ಸ್ಟಾರ್ ಹೀರೋ ನನ್ನ ಕ್ಯಾರವನ್ಗೆ ಬಂದು ನನ್ನ ಬಲವಂತವಾಗಿ ಎಳೆದುಕೊಂಡು ಸುಖಪಟ್ಟು ಅನುಭವಿಸಲು ನೋಡ್ದ, ಆದ್ರೆ ನಾನು ಅವನ್ನ ತಳ್ಳಿ ನನ್ನ ಚಪ್ಪಲಿಯಿಂದ ಅವನಿಗೆ ಹೊಡೆದೆ ಅಂತ ಹೇಳಿದ್ರಿಂದ ಈಗ ಈ ನ್ಯೂಸ್ ಎಲ್ಲಾ ಕಡೆ ದೊಡ್ಡದಾಗಿ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಫಾಲೋವರ್ಸ್ ಇರುವ ಪೂಜಾ ಹೆಗಡೆ ಅಲ್ಲು ಅರ್ಜುನ್ ಜೊತೆ ಸೇರಿ ಅಲಾ ವೈಕುಂಠಪುರಂ ಎಂಬ ಸಿನಿಮಾದ 6 ವರ್ಷ ಪೂರ್ತಿ ಆಯ್ತು ಅಂತ ಒಂದು ಪೋಸ್ಟ್ ನ ಶೇರ್ ಮಾಡಿದ್ದು. ಇನ್ನು ಇವಳು ಸದ್ಯದಲ್ಲೇ ತಮಿಳಿನ ದಳಪತಿ ವಿಜಯ್ ಜೊತೆ ನಡೆಸಿರುವ ಜನನಾಯಕನ್ ಸಿನಿಮಾ ಈ ಸಂಕ್ರಾಂತಿಗೆ ರಿಲೀಸ್ ಆಗದೆ ಪೋಸ್ಟ್ ಪೋನ್ ಆಗಿದ್ದರಿಂದ ಆ ಸಿನಿಮಾ ಪ್ರಮೋಷನ್ ಭಾಗವಾಗಿ ಪೂಜಾ ಹೆಗಡೆ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ ವಾಕ್ಯಗಳು ಈಗ ವೈರಲ್ ಆಗ್ತಾ ಇದೆ. ಈ ರೀತಿ ಕೆಲವು ಸೂಪರ್ ಸ್ಟಾರ್ಗಳು ಅವರ ಸ್ಥಾನನ ಮರೆತು ಅದುಮೀರ್ತಾರೆ, ಯಾರಿಗೂ ಎದುರ್ಕೊಳ್ಳದೆ ಎಲ್ಲ ಪ್ರಾಥಮಿಕ ರೂಲ್ಸ್ ನ ಮರೆತು ಕೆಟ್ಟದಾಗಿ ವರ್ತನೆ ಮಾಡ್ತಾರೆ. ಆ ರೀತಿ ಈ ಹಿಂದೆ ತನ್ನ ಕೆರಿಯರ್ ನ ಆರಂಭದಲ್ಲಿ ಬಾರಿ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನನಗೆ ಚಾನ್ಸ್ ಬಂದಾಗ ತುಂಬಾ ಖುಷಿ ಪಟ್ಟೆ, ಆದ್ರೆ ನಂತರ ಆ ಸ್ಟಾರ್ ಹೀರೋ ನನ್ನ ಕ್ಯಾರವನ್ಗೆ ಬಂದು ನನ್ನ ಮೇಲೆ ಬಿದ್ದು ನನ್ನ ಕೈ ಹಿಡಿದು ಎಳೆದಾಡಿದ್ರಿಂದ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಚಪ್ಪಲಿಂದ ಬಾರಿಸಿ ಹೊಡೆದು ಕಿರ್ಚಾಡ್ಕೊಂಡು ಎಲ್ಲರನ್ನು ಸೇರಿಸ್ತೀನಿ ಅಂತ ಎದುರಿಸದೇ ಇದರಿಂದ ಹೀರೋ ತಕ್ಷಣ ಆಚೆಗೆ ಓಡಿ ಹೋದ. ಆದ್ರೆ ಯಾವಾಗ ಈ ರೀತಿ ಆಯ್ತು ಅವನಿಗೆ ನನ್ನ ಜೊತೆ ಸಿನಿಮಾದ ಶೂಟಿಂಗ್ ಮಾಡೋದು ಇಷ್ಟ ಆಗದೆ ನನ್ನ ಸೀನ್ಸ್ ನೆಲ್ಲ ಆ ಸಿನಿಮಾದಿಂದ ತೆಗೆಸ್ದ ಮತ್ತು ನನ್ನ ಡೂಪ್ ಇಟ್ಟು ಬೇರೆ ಆ ಸಿನಿಮಾದ ಸೀನ್ಸ್ ನ ಶೂಟಿಂಗ್ ಮಾಡಿದ್ದ. ಇದರಿಂದ ನಾನು ಇನ್ನು ಮುಂದೆ ಅವನಂತ ಕೆಟ್ಟ ಮನುಷ್ಯನ ಜೊತೆ ಮತ್ತೆ ನಟಿಸಬಾರದು ಅಂತ ಡಿಸೈಡ್ ಮಾಡಿದೆ. ಎಷ್ಟೇ ಹಣ ಕೊಟ್ರು ಅವನಂತ ಮೂರು ಬಿಟ್ಟ ಮನುಷ್ಯನ ಜೊತೆ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳಿದ್ರಿಂದ ಈಗ ಆ ಹೀರೋ ಯಾರು ಅಂತ ಎಲ್ಲಾ ಕಡೆ ಚರ್ಚೆ ದೊಡ್ಡದಾಗಿ ಆಗುತ್ತಾ ಪೂಜಾ ಹೆಗಡೆ ಜೊತೆ ನಡೆಸಿರುವ ಹೀರೋಗಳು ಯಾರ್ಯಾರು ಅಂತ ಜನ ಸರ್ಚ್ ಮಾಡಲು ಆರಂಭಿಸಿದ್ದಾರೆ. ಕೆಲವರು ಇದು ಋತಿಕ್ ಅಂದ್ರೆ ಇನ್ನು ಬಹುತೇಕರು ಇದು ಪಕ್ಕ ಪ್ರಭಾಸ್. ಯಾಕೆಂದ್ರೆ ರಾಧಾಶ್ಯಾಮ್ ಸಮಯದಲ್ಲಿ ಪೂಜಾ ಹೆಗಡೆಗೂ ಪ್ರಭಾಸ್ಗೂ ದೊಡ್ಡದಾಗಿ ಜಗಳ ಆಗಿತ್ತು, ಆದ್ದರಿಂದ ಇದು ಪ್ರಭಾಸಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಋತಿಕ್ ಮತ್ತು ಪ್ರಭಾಸ್ ಅಭಿಮಾನಿಗಳ ಮಧ್ಯ ಫ್ಯಾನ್ ವಾರ್ ಬಹಳ ಚೆನ್ನಾಗಿನೇ ನಡೀತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಪೂಜಾ ಹೆಗಡೆ ಇದ್ದ ಕ್ಯಾರವನ್ಗೆ ಎತ್ತಿ ಅವಳನ್ನು ಎಳೆದಾಡಿ ಅನುಭವಿಸಲು ಹೋದ ಆ ದೊಡ್ಡ ಹೀರೋ ಪ್ರಭಾಸೇನ ತೆಲುಗಿನ ಪ್ರಖ್ಯಾತ ನಿರ್ದೇಶಕ ತ್ರಿವಿಕ್ರಮ್ ಪೂಜಾ ಹೆಗಡೆ ಅಂತಕ್ಕೆ ಶರಣಾಗಿ ಮಾಡಿದ್ದಾದ್ರೂ ಏನು? ಪೂಜಾ ಹೆಗಡೆನ ಸಲ್ಮಾನ್ ಖಾನ್ ತನ್ನ ಫಾರ್ಮ್ ಹೌಸ್ ಗೆ ಕರೆದುಕೊಂಡು ಹೋಗಿ ಲೆಕ್ಕವಿಲ್ಲದಷ್ಟು ಅವಳ ಹಾಟ್ ಫೋಟೋಗಳನ್ನ ತೆಗೆಸಿದ್ದಾದ್ರೂ ಯಾಕೆ? ಸಿನಿಮಾದಲ್ಲಿ ಚಾನ್ಸ್ ಬೇಕು ಅಂತ ಎಲ್ಲವನ್ನೂ ಕಳೆದುಕೊಂಡ ಆ ಹೀರೋಯಿನ್ಗಳಾದ್ರೂ ಯಾರ್ಯಾರೋ? ಪ್ರಭಾಸ್ ಮತ್ತು ಪೂಜಾ ಹೆಗಡೆ ಮಧ್ಯ ಅವತ್ತು ಜೋರಾಗಿ ಜಗಳ ಆಗಿದ್ದಾದ್ರೂ ಯಾಕೆ ಎಂಬ ಎಲ್ಲ ಕುತೂಹಲಕಾರಿ ಆಸಕ್ತಿ ಭರಿತ ರಹಸ್ಯದಾಯಕ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನು ಒತ್ತಿ, ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಹೊರಗಡೆ ಸಮಾಜದಲ್ಲಿ ಬದುಕುತ್ತಿರುವ ಎಷ್ಟೋ ಯುವಕ ಮತ್ತು ಯುವತಿಯರು ನಾವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು, ಪ್ರೇಕ್ಷಕರನ್ನ ನಮ್ಮ ಕಡೆ ಆಕರ್ಷಿಸಿ ನಮ್ಮ ಅಭಿಮಾನಿಗಳನ್ನಾಗಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬೇಕು, ಆಕಾಶದಷ್ಟು ಎತ್ತರ ಹೋಗ್ಬೇಕು ಅಂತ ಎಷ್ಟೋ ಜನ ಕನಸು ಕಾಣ್ತಾ ಇರ್ತಾರೆ. ಆದ್ರೆ ಒಂದು ಸಾರಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ನೋವಿದೆ ಅಂತ. ಆದ್ರೆ ಆ ರೀತಿ ಗೊತ್ತಾದ ಮೇಲೂ ಇದರಿಂದ ಆಚೆ ಬರೋಕ್ಕಾಗಲ್ಲ. ಈ ಚಿತ್ರಾಂಗ ಅನ್ನೋದು ಒಂದು ಬಾವಿ ಇದ್ದಂತೆ, ಇಲ್ಲಿಗೆ ಒಂದು ಸಾರಿ ಬಿದ್ದ ಮೇಲೆ ಒಳಗೆ ಇದ್ರೆ ಉಸಿರುಗಟ್ಟುತ್ತೆ, ಹಾಗಂತ ಆಚೆ ಬಂದ್ರೆ ಕೆರಿಯರೇ ಮುಗಿದೋಗುತ್ತೆ. ಅದಕ್ಕೆ ಎಷ್ಟೋ ಜನ ಎಲ್ಲವನ್ನೂ ಅನುಸರಿಸಿಕೊಂಡು ಕಾಲ ಕಳೆಯುವ ದುಸ್ಥಿತಿಯಲ್ಲಿದ್ದಾರೆ. ಇನ್ನು ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗುತ್ತಿರುವ ಹೀರೋಯಿನ್ಗಳ ಮೇಲೆ ದೌರ್ಜನ್ಯಕ್ಕಿಂತ ಅತಿ ಹೆಚ್ಚು ತೆಲುಗು ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ ಅಂತ ಇತ್ತೀಚಿನ ಒಂದು ಪ್ರಮುಖ ವರದಿ ಹೇಳುತ್ತೆ. ಸ್ಯಾಂಡಲ್ವುಡ್ ಮತ್ತು ಟಾಲಿವುಡ್ ನಲ್ಲಿ ಕ್ಯಾಸ್ಟಿಂಗ್ ಕೌಂಟ್ ಜಾಸ್ತಿ ಅಂತ ಇನ್ನು ಕೆಲವು ತೆಲುಗು, ಕನ್ನಡ ಮತ್ತು ತಮಿಳಿನ ದೊಡ್ಡ ದೊಡ್ಡ ಹೀರೋಯಿನ್ಗಳು ಇದರ ಬಗ್ಗೆ ಮಾತೇ ಆಡಲ್ಲ. ಅವರು ಇದಕ್ಕೆಲ್ಲ ಹೊಂದಿಕೊಂಡು ಬಿಟ್ಟಿದ್ದಾರೆ. ಇದೆಲ್ಲ ಚಿತ್ರರಂಗದ ಒಂದು ಭಾಗ ಅಂತ ಎಲ್ಲವನ್ನು ಸಹಿಸಿಕೊಂಡು ಬದುಕುತ್ತಾ ಇದ್ದಾರೆ. ಇನ್ನು ತಮಿಳಿಗೆ ಹೋಲಿಸಿದ್ರೆ ತೆಲುಗಿನಲ್ಲಿ ಅತಿ ಹೆಚ್ಚು ಅಂತ ನಟಿ ಶಕೀಲಾ ಈ ಹಿಂದೆ ಆಗ್ಲೇ ಹೇಳಿದ್ರು, ಇಲ್ಲಿ ಯಾರು ಶೀಲಾ ಮಾನ ಮರ್ಯಾದೆ ಅಂತ ನೋಡಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಸುಖ ಕೊಟ್ಟರೆ ಸಿನಿಮಾಗಳಲ್ಲಿ ಚಾನ್ಸ್ ಎಂಬುದನ್ನ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದಲೇ ಮಹಿಳೆಯರ ಮೇಲೆ ಚಿತ್ರರಂಗದಲ್ಲಿ ಅತಿ ಹೆಚ್ಚಿನ ದೌರ್ಜನ್ಯ ಆಗ್ತಾನೆ ಇದೆ. ಆದ್ರೆ ಯಾರು ಕೂಡ ಪಬ್ಲಿಕ್ ಆಗಿ ಮೀಡಿಯಾಗಳ ಮುಂದೆ ಬಂದು ಈ ವಿಷಯನ ಹೇಳ್ಕೊಳ್ಳಲ್ಲ. ಇನ್ನು ಆ ಸಿನಿಮಾ ಹೀರೋಗಳು ಕೂಡ ತಾವೇ ಹಾಗೆ ಮೊದಲು ಹೀರೋಯಿನ್ ಹತ್ರ ಬರಲ್ಲ, ಮೊದಲಿಗೆ ತಮ್ಮ ಮ್ಯಾನೇಜರ್ಗಳ ಮೂಲಕ ಆ ಸಿನಿಮಾ ಹೀರೋಯಿನ್ಗಳಿಗೆ ಈ ರೀತಿಯ ಸಂದೇಶ ಕಳಿಸ್ತಾರೆ. ಒಂದು ವೇಳೆ ಅವರು ಒಪ್ಕೊಂಡ್ರೆ ಆ ಹೀರೋಯಿನ್ಗಳ ಜೊತೆ ಸುಖ ಪಟ್ಟು ನೆಕ್ಸ್ಟ್ ಸಿನಿಮಾದಲ್ಲೂ ಅವಳನ್ನೇ ತಮ್ಮ ಹೀರೋಯಿನ್ ಮಾಡ್ಕೋತಾರೆ. ಒಂದು ವೇಳೆ ಅಕಸ್ಮಾತ್ ನೋ ಅಂದ್ರೆ ಅಲ್ಲಿಗೆ ಆ ಹೀರೋಯಿನ್ ಕತೆ ಮುಗೀತು.
ಕಾರಣ ತುಂಬಾ ಕೆಟ್ಟದಾಗಿ ಅವಳು ಸಿನಿಮಾ ಶೂಟಿಂಗ್ಗೆ ಸರಿಯಾದ ಟೈಮ್ಗೆ ಬರಲ್ಲ, ನಡತೆ ಸರಿ ಇಲ್ಲ, ರೆಸ್ಪೆಕ್ಟೇ ಕೊಡಲ್ಲ, ಆಕ್ಟಿಂಗ್ ಬರಲ್ಲ ಅಂತ ಇಲ್ಲದೆಲ್ಲವನ್ನೂ ಹೇಳಿ ಬೇರೆ ಹೀರೋಗಳಿಗೂ ಅವಳ ಕೆರಿಯರ್ನೇ ಹಾಳು ಮಾಡಿ ಮುಂದೆ ಆ ಹೀರೋಯಿನ್ಗೆ ಬೇರೆ ಯಾರ ಸಿನಿಮಾದಲ್ಲೂ ಚಾನ್ಸೇ ಸಿಕ್ಕದ ರೀತಿ ಮಾಡಿಬಿಡ್ತಾರೆ. ಇದರಿಂದ ಚಾನ್ಸ್ ಬೇಕು ಅಂದ್ರೆ ಕಾಂಪ್ರಮೈಸ್ ಆಗ್ಲೇಬೇಕು. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರರಂಗ ಬರೀ ಕೆಲವರ ಕೈಯಲ್ಲಿ ಇದೆ ಅಂತ. ಇನ್ನು ಇದೇ ವಿಷಯದ ಬಗ್ಗೆ ಬಾಲಿವುಡ್ ನ ಒಂದು ಕಾಲದ ಹಾಟ್ ಹೀರೋಯಿನ್ ತನುಶ್ರೀ ದತ್ತಾ ಸ್ಪಂದಿಸುತ್ತಾ, ಈ ಸಮಸ್ಯೆ ಅನ್ನೋದು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮುಂಚೆನೆ ಆರಂಭವಾಗುತ್ತೆ. ಯಾವಾಗ ನೀವು ಆಕ್ಟಿಂಗ್ ಟ್ರೈನಿಂಗ್ ಆಗಿ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗ್ತಿರೋ ಅಲ್ಲಿಂದಲೇ ಕ್ಯಾಸ್ಟಿಂಗ್ ಕೌಚ್ ಅನ್ನೋದು ಆರಂಭವಾಗುತ್ತೆ. ಅಲ್ಲಿ ಆಕ್ಟಿಂಗ್ ಹೇಳಿಕೊಡುವ ನೆಪದಲ್ಲಿ ನಮಗೆ ಹತ್ರ ಆಗಲು ಖಾಸಗಿ ಭಾಗಗಳನ್ನು ಮುಟ್ಟಲು ನೋಡ್ತಾರೆ. ಅಕಸ್ಮಾತ್ ಅದಕ್ಕೆ ಒಪ್ಲಿಲ್ಲ ಅಂದ್ರೆ ನೀನು ಇಂಡಸ್ಟ್ರಿಗೆ ಲಾಯ್ಕ್ ಇಲ್ಲ, ಚಿತ್ರರಂಗಕ್ಕೆ ಹೋಗ್ಬೇಡ, ಬೇರೆ ಜಾಬ್ ಮಾಡ್ಕೊಂಡು ಇರು ಅಂತ ಹೇಳ್ತಾರೆ. ಇದರಿಂದ ಕೆಲವು ಹೆಣ್ಣು ಮಕ್ಕಳು ಇದೆಲ್ಲ ನಮ್ಗ್ಯಾಕೆ ಅಂತ ಶುರುವಿನಲ್ಲೇ ಚಿತ್ರರಂಗಕ್ಕೆ ಹೋಗುವ ಆಸೆ ಬಿಡ್ತಾರೆ. ಇನ್ನು ಕೆಲವರಂತೂ ಇದಕ್ಕೆಲ್ಲ ರೆಡಿಯಾಗಿನೇ ಬಂದಿರ್ತಾರೆ. ಆದ್ರೆ ಇನ್ನು ಕೆಲವು ಜನ ಪಬ್ಲಿಸಿಟಿಗಾಗಿ ಎಲ್ಲರ ಮುಂದೆ ತಮಗೆ ಚಾನ್ಸ್ ಸಿಗ್ಬೇಕು ಅಂತ ಹೀರೋಗಳ ಮೇಲೆ, ಡೈರೆಕ್ಟರ್ಸ್ ಮೇಲೆ ಇಲ್ಲದೆ ಇರುವುದನ್ನೆಲ್ಲ ಹೇಳಿ ಇಡೀ ದೇಶದ ಜನರ ದೃಷ್ಟಿಯೆಲ್ಲ ತಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಿಬಿಡ್ತಾರೆ. ಇನ್ನು ಇದು ಹೀಗೆ ಇದ್ರೆ ಪೂಜಾ ಹೆಗಡೆ ತನ್ನ ಕೆರಿಯರ್ ನ ಮುಂಬೈನಲ್ಲಿ 2006ರಲ್ಲಿ ಒಬ್ಬ ಮಾಡಲ್ ಆಗಿ ಆರಂಭಿಸಿದ್ಲು. ಇನ್ನು ನಂತರ ಚಿಕ್ಕ ಚಿಕ್ಕ ಆಡ್ಸ್, ರ್ಯಾಂಪ್ ವಾಕ್ಸ್ ಗಳನ್ನ ಮಾಡುತ್ತಾ ಅದರಲ್ಲಿ ಅಷ್ಟೇನು ನೇಮು ಫೇಮು ಮನಿ ಬರದೇ ಇದ್ದುದರಿಂದ ಇವಳ ದೃಷ್ಟಿ ಬ್ಯೂಟಿ ಕಾಂಟೆಸ್ಟ್ ಗಳ ಕಡೆ ಹರಿತು. ಇದರಿಂದ ಇವಳು ಮಿಸ್ ಇಂಡಿಯಾ ಕಾಂಪಿಟಿಷನ್ಗೆ ಹೋದಾಗ ಅಲ್ಲಿ ಇವಳು ಆ ಸಮಯದಲ್ಲಿ ನೋಡಲು ತುಂಬಾ ಕೆಟ್ಟದಾಗಿದ್ದುದರಿಂದ ಯಾರು ಇವಳ ಮೇಲೆ ದುಡ್ಡು ಹಾಕಲು ಅಡ್ವರ್ಟೈಸ್ ಕಂಪನಿಗಳು ಸ್ಪಾನ್ಸರ್ ಮಾಡಲು ಮುಂದೆ ಬರಲಿಲ್ಲ. ಇದರಿಂದ ಆ ಕಾಂಪಿಟೇಷನ್ ನ 2ನೇ ರೌಂಡ್ ನಲ್ಲೇ ಇವಳನ್ನ ಆಚೆ ಹಾಕಿದ್ರು. ಇದರಿಂದ ನಾನು ಅದೇನಾದ್ರೂ ಸರಿ ಚೆನ್ನಾಗಿ ಕಾಣ್ಲೇಬೇಕು ಅಂತ ಫೇಸು, ಲಿಪ್ಸು, ನೋಸ್ ಸರ್ಜರಿಗಳನ್ನ ಮಾಡಿಸಿಕೊಂಡು ಸುಂದರವಾಗಿ ಫೆಮಿನಾ ಮಿಸ್ ಇಂಡಿಯಾ ಸೌತ್ 2010 ನಲ್ಲಿ ಪಾಲ್ಗೊಂಡಾಗ ಒಂದು ಮಾಡೆಲಿಂಗ್ ಏಜೆನ್ಸಿ ಅವರು ಮಾಡಿದ ಸಪೋರ್ಟ್ ಇಂದ ಆ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ನಿಂತಳು. ಅನಂತರ ಮಿಸ್ ಯೂನಿವರ್ಸ್ ಇಂಡಿಯಾ ಕಾಂಪಿಟೇಷನ್ ನಲ್ಲೂ 2ನೇ ಸ್ಥಾನ ಗೆದ್ದು ಸ್ವಲ್ಪ ಪಬ್ಲಿಸಿಟಿಗೆ ಬಂದರೂ ಕೂಡ ಇವಳಿಗೆ ಮಾತ್ರ ಅದರಿಂದ ಯಾವ ಪ್ರಯೋಜನನೂ ಆಗದೆ ಸಿನಿಮಾದಲ್ಲಿ ಒಂದು ಸಾರಿ ನನ್ನ ಅದೃಷ್ಟನ ಪರೀಕ್ಷಿಸೋಣ ಅಂತ ಅಂದುಕೊಂಡು ನೇರವಾಗಿ ಒಂದೇ ಸಾರಿ ಬಾಲಿವುಡ್ ಸಿನಿಮಾಗಳಲ್ಲಿ ಅವಕಾಶಕ್ಕಾಗಿ ಟ್ರೈ ಮಾಡಿದಾಗ ಯಾರು ಅಲ್ಲಿ ಇವಳಿಗೆ ಅವಕಾಶಗಳನ್ನ ಕೊಡದೇ ಇದ್ರಿಂದ ಇವಳಿಗೆ ಬೇಜಾರಾಗಿ ಹೇಗೋ ಅವಕಾಶಗಳ ಕೊರತೆ ಇದ್ದ ಕಾರಣ ಸೌತ್ ಇಂಡಿಯಾ ಸಿನಿಮಾಗಳಲ್ಲಿ ಇವಳು ಟ್ರೈ ಮಾಡಿದಾಗ ಅದಾದ ಸಮಯದಲ್ಲಿ 4 ಒಂದರಿಂದ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ ಡೈರೆಕ್ಟರ್ ಮಿಸ್ಕಿನ್ ಇವಳ ಅಂದಕ್ಕೆ ಶರಣಾಗಿ ಇವಳನ್ನ ತನ್ನ ಮುಂದಿನ ಮುಖಾಮುಡಿ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದ. ಇನ್ನು ಇವಳು ಅದಾಗಲೇ ಒಂದಿಷ್ಟು ಬ್ಯೂಟಿ ಕಾಂಟೆಸ್ಟ್ ಗಳಲ್ಲಿ ಭಾಗವಹಿಸಿ ತಕ್ಕ ಮಟ್ಟಿಗೆ ಗೆದ್ದಿದ್ಲಲ್ಲ. ಇದರಿಂದ ಇವಳಿಗೆ ಚಿತ್ರರಂಗದ ಎಲ್ಲಾ ರೂಲ್ಸ್ ಕಂಡೀಷನ್ಸ್ ಗಳು ಗೊತ್ತಿರುತ್ತೆ ಅಂತ ಅಂದ್ಕೊಂಡ. ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಅಂತವ್ರನ್ನೇ ತಮ್ಮ ಸಿನಿಮಾಗೆ ಸೆಲೆಕ್ಟ್ ಮಾಡ್ತಾರೆ, ಅಂತವ್ರಿಗೆ ಈಸಿಯಾಗಿ ಚಾನ್ಸು ಸಿಗುತ್ತೆ. ಇನ್ನು ಈ ಮೂಗಬುಡಿ ಸಿನಿಮಾದಲ್ಲಿ ಜೀವ ಹೀರೋ ಆದ್ರೆ ಪೂಜಾ ಹೆಗಡೆ ಹೀರೋಯಿನ್. ಈ ಸಿನಿಮಾ ಮೇಲೆ ಎಲ್ಲರೂ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಕೂಡ ಅದೆಲ್ಲವನ್ನು ಸುಳ್ಳಾಗಿಸಿ ಈ ಸಿನಿಮಾ ಅಟ್ಟರ್ ಫ್ಲಾಪ್ ಆದ್ರೂ ಕೂಡ ಅದ್ರ ಹಿಂದೆ ಇವಳಿಗೆ ನಾಗ ಚೈತನ್ಯ ಜೊತೆ ಒಕ ಲೈಲಾ ಕೋಸಂ ಎಂಬ ಸಿನಿಮಾದ ಪ್ರೊಡ್ಯೂಸರ್ ನಾಗಾರ್ಜುನ್ಗೆ ಇವಳು ಹತ್ರ ಆಗಿ ಅವನ ಎಲ್ಲಾ ಕಂಡೀಷನ್ಗೂ ಒಪ್ಕೊಂಡಿದ್ರಿಂದ ಈ ಸಿನಿಮಾಗೆ ಅವನು ಇವಳನ್ನ ಸೆಲೆಕ್ಟ್ ಮಾಡಿದ್ದ. ಇನ್ನು ಈ ಸಿನಿಮಾ 2012ರಲ್ಲಿ ರಿಲೀಸ್ ಆಗಿ ಹಿಟ್ಟಾಗಿದ್ದರಿಂದ ತಕ್ಷಣ ಮಯಂಜೋದಾರೋ ಸಿನಿಮಾ, ಅದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಹೃತಿಕ್ ರೋಷನ್ ಜೊತೆ ಪೂಜಾ ಹೆಗಡೆಗೆ ಆಕ್ಟಿಂಗ್ ಮಾಡುವ ಚಾನ್ಸ್ ಸಿಕ್ಕಿತ್ತು. ಇನ್ನು ಪೂಜಾ ಹೆಗಡೆ ಈ ಮೊದಲೇ ನನಗೆ ಆರಂಭದ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಅದರ ಹೀರೋ ನನ್ನ ಬಹಳ ಕೆಟ್ಟದಾಗಿ ಬಳಸಿಕೊಳ್ಳಲು ನೋಡಿದ್ದ ಅಂತ ಹೇಳಿದ್ರಿಂದ ಈ ಪೂಜಾ ಹೆಗಡೆ ಹೇಳಿದ್ದ ಆ ಸಿನಿಮಾ ಆ ಹೀರೋನೇ ಹೃತಿಕ್ ರೋಷನ್ ಅಂತ ತಿಳಿಯುತ್ತೆ. ಆದ್ರೆ ಬಾಲಿವುಡ್ ಸಿನಿಮಾದಲ್ಲಿ ಮೊದಲೇ ಬರೀ ಹೀರೋಯಿನ್ಸ್ ಮಾತ್ರ ಅಲ್ಲ, ಸೈಡ್ ಆರ್ಟಿಸ್ಟ್ ಗಳ ಕೈಯಲ್ಲೂ ತಮ್ಮ ಟರ್ಮ್ಸ್ ಮತ್ತು ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಇಮಿಡಿಯೇಟ್ ಆಗಿ ಆಚೆ ಹಾಕಿ ಬೇರೆ ಸಿನಿಮಾದಲ್ಲಿ ಅವಕಾಶ ಸಿಗದಂತೆ ಅವಳ ಕೆರಿಯರ್ನೇ ಹಾಳು ಮಾಡಿಬಿಡ್ತಾರೆ. ಆದ್ರೆ ಪೂಜಾ ಹೆಗಡೆಗೆ ಹಾಗೆ ಆಗದೆ ಬಹಳಷ್ಟು ಸಿನಿಮಾಗಳಲ್ಲಿ ಒಂದರಿಂದ ಒಂದರಂತೆ ಆಫರ್ ಸಿಗ್ತಾನೆ ಇತ್ತು. ಇದರಿಂದ ಆ ಸಿನಿಮಾ ಅಲ್ಲ, ಇದಾದ ತಕ್ಷಣ ಪೂಜಾ ಅಕ್ಷಯ್ ಕುಮಾರ್ ಜೊತೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಲು. ಇನ್ನು ಅವನೇ ಇರ್ಬೋದು ಅಂದ್ರೆ ಮೀಟು ಸಮಯದಲ್ಲೂ ಅಕ್ಷಯ್ ಕುಮಾರ್ ಮೇಲೆ ಸಾಕಷ್ಟು ಜನ ಹೀರೋಯಿನ್ಗಳು ಕಂಪ್ಲೇಂಟ್ ಮಾಡಿದ್ರು. ಅವನು ಕೇಳಿದಾಗೆಲ್ಲ ನಮ್ಮ ಪ್ರೈವೇಟ್ ಆರ್ಟ್ ಫೋಟೋಗಳನ್ನ ಕಳಿಸ್ಬೇಕು, ಅವನ ಜೊತೆ ಕರೆದ ಜಾಗಕ್ಕೆಲ್ಲ ಹೋಗ್ಬೇಕು ಅಂತ ಸೂರ್ಯವಂಶ ಸಿನಿಮಾದ ಹೀರೋಯಿನ್ ಇಶಾ ಕೋಪಿಕರ್ ಮತ್ತು ಪ್ರಿಯಾಂಕಾ ಚೋಪ್ರಾ ಅಂತ ದೊಡ್ಡ ದೊಡ್ಡ ಹೀರೋಯಿನ್ಗಳು ಹೇಳಿರೋದ್ರಿಂದ ಇವಳಿಗೆ ಅವನ ಜೊತೆ ಆಕ್ಟ್ ಮಾಡುವಾಗ ಯಾವ ಸಮಸ್ಯೆನೂ ಬರ್ಲಿಲ್ವಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಇನ್ನು ಅದಾದ ನಂತರ ಬಂದ ದುವಾಡ ಜಗನ್ನಾಥ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಜೊತೆ ಪೂಜಾ ನಟಿಸುವಾಗ ತನ್ನ ಅಂದಾನ ಬಿಚ್ಚಿ ತೋರಿಸಿದ್ದಾಳೆ. ಇದನ್ನು ನೋಡಿದ ತ್ರಿವಿಕ್ರಮ್ ಇವಳಿಗೆ ಕ್ಲೋಸ್ ಆಗಿ ಫುಲ್ ಇವಳ ಜೊತೆ ಸುಖಾಪಟ್ಟ. ತನ್ನ ಮುಂದಿನ ಅರವಿಂದ ಸಮೇತ ವೀರರಾಘವ ಮತ್ತು ಅಲಾ ವೈಕುಂಠಪುರಂ ಸಿನಿಮಾಗೆ ಇವಳಿಗೆ ಚಾನ್ಸ್ ಕೊಟ್ಟು ಮಹರ್ಷಿ, ಸಾಕ್ಷ್ಯಂ ಅಂತ ಬಿಗ್ ಬಜೆಟ್ ಸಿನಿಮಾಗಳಲ್ಲೂ ಇವಳಿಗೆ ಅವಕಾಶ ಕೊಡಿಸಿದ್ದ. ಇದರಿಂದ ಆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದ ಪೂಜಾ ಇದಾದ ನಂತರ ಸಲ್ಮಾನ್ ಜೊತೆ ಕಿಸಿಕ್ಕ ಬಾಯ್ ಕಿಸಿಕ್ಕ ಜಾನ್ ಸಿನಿಮಾದಲ್ಲಿ ನಟಿಸಿದ್ಲು. ಇನ್ನು ಈ ಸಿನಿಮಾ ಟೈಮಲ್ಲಿ ಸಲ್ಮಾನ್ ಇವಳನ್ನ ತನ್ನ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗಿ ಎಲ್ಲವನ್ನೂ ಮುಗಿಸಿದ್ರಿಂದ
ಇವಳು ಅವನ ಜೊತೆ ಅಲ್ಲಿ ಕಾಣಿಸಿಕೊಂಡ ಅನೇಕ ಫೋಟೋಗಳು ಆಚೆ ಬಂದು ನಂತರ ಸಲ್ಮಾನ್ ಇವಳಿಗೆ ಒಂದು ಲಕ್ಸುರಿ ಕಾರನ್ನ ಉಡುಗೊರೆಯಾಗಿ ಕೊಟ್ಟಿದ್ರಿಂದ ನ್ಯೂಸ್ ಎಲ್ಲಾ ಕಡೆ ವೈರಲ್ ಆಗಿ ಪೂಜಾನೇ ಸಲ್ಮಾನ್ ಮದುವೆ ಆಗ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈ ನ್ಯೂಸ್ ಬಗ್ಗೆ ಪೂಜಾ ಸ್ಪಂದಿಸುತ್ತಾ ಸಲ್ಮಾನ್ ಒಳ್ಳೆ ಫ್ರೆಂಡ್ ಆದ್ದರಿಂದ ಫ್ರೆಂಡ್ಶಿಪ್ ಇಂದ ಈ ಕಾರನ್ನ ಉಡುಗೊರೆಯಾಗಿ ಕೊಟ್ಟ, ಬೇರೆ ಏನು ಅಲ್ಲ, ನಮ್ಮಿಬ್ಬರ ಮಧ್ಯ ಬೇರೆ ಏನು ಇಲ್ಲ ಅಂದ್ರು. ಅವಳ ಮಾತನ್ನ ಯಾರೂ ನಂಬಿರ್ಲಿಲ್ಲ. ಆದ್ರೆ ಯಾವಾಗ ಈ ಕಿಸಿಕ್ಕ ಜಾನ್ ಸಿನಿಮಾ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಯ್ತೋ ಇವರಿಬ್ಬರ ಡೇಟಿಂಗ್ ವದಂತಿಗೂ ಫುಲ್ ಸ್ಟಾಪ್ ಇತ್ತು. ಇದು ಬರೀ ಟೈಮ್ ಪಾಸ್ ಅಷ್ಟೇ, ಸೀರಿಯಸ್ ಅಲ್ಲ ಅಂತ ಎಲ್ಲರೂ ಅಂದುಕೊಂಡು ಸುಮ್ಮನಾದ್ರು. ಇದು ಹೀಗೆ ಇದ್ರೆ ಪ್ರಭಾಸ್ ಜೊತೆ ಪೂಜಾಗೆ ಇವಳ 2ನೇ ಪ್ಯಾನ್ ಇಂಡಿಯಾ ಸಿನಿಮಾ ರಾಧಾಶ್ಯಾಮ್ನಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಮತ್ತು ಪೂಜಾ ಹೇಳಿದ್ದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದರಿಂದ ಅದು ಪ್ರಭಾಸೇ ಈತನೇ ಅವಳ ಕ್ಯಾರವನ್ಗೆ ಹೋಗಿ ದೌರ್ಜನ್ಯ ಮಾಡಿರೋದು ಅಂತ ಅನುಮಾನಗಳು ಜಾಸ್ತಿ ಆಗಿದ್ರಿಂದ ಪ್ರಭಾಸ್ಗಿರುವ ಪವರ್ಗೆ ಮಾರುಕಟ್ಟೆಗೆ ಇವಳನ್ನ ತಕ್ಷಣ ಆ ಸಿನಿಮಾದಿಂದ ತೆಗೆದುಹಾಕಿ ಕೆರಿಯರ್ನೇ ಹಾಳು ಮಾಡಿ ಇಂಡಸ್ಟ್ರಿಯಿಂದಲೇ ಆಚೆ ಹಾಕ್ಬೇಕಾಗಿತ್ತು. ಆದ್ರೆ ಇದು ಆಗಾಗ್ಲಿಲ್ಲ. ಇದರ ಹಿಂದೆನೆ ಇವಳ ಸಾಕ್ಷ್ಯಂ ಆಚಾರ್ಯ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿ ಇವಳ ಮಾರುಕಟ್ಟೆ ವೀಕ್ ಆಗಿ ಜನ ಎಲ್ಲ ಇವಳದು ಐರನ್ ಲೆಗ್ ಇವಳನ್ನ ಹಾಕಿಕೊಂಡ್ರೆ ಸಿನಿಮಾ ಓಡಲ್ಲ ಅಂತ ಹೇಳಿದ್ರಿಂದ ತಮಿಳು ಚಿತ್ರರಂಗಕ್ಕೆ ಹೋಗಿ ಅಲ್ಲಾದ್ರೂ ನನ್ನ ಅದೃಷ್ಟ ನೋಡೋಣ ಅಂತ ರೆಟ್ರೋ ಜನನಾಯಕನ್ ಕೂಲಿ ಅನ್ನುವ ಸಿನಿಮಾದಲ್ಲಿ ನಡೆಸಿದ್ಲು. ಆದ್ರೆ ಕೂಲಿ ಸಿನಿಮಾಗೆ ಇವಳು 5 ಕೋಟಿ ದುಡ್ಡು ತೆಗೆದುಕೊಂಡು ಐಟಮ್ ಡ್ಯಾನ್ಸ್ ಮಾಡಿದ್ರಿಂದ ಈ ಸಿನಿಮಾ ನಂತರ ಜನಕ್ಕೆ ಇವಳನ್ನ ಹೀರೋಯಿನ್ ಆಗಿ ನೋಡೋಕೆ ಇಷ್ಟ ಆಗದೆ ಎಲ್ಲ ಇವಳನ್ನ ಐಟಮ್ ಡ್ಯಾನ್ಸರ್ ಆಗಿ ನೋಡೋಕೆ ಇಷ್ಟಪಟ್ಟಿದ್ರಿಂದ ಮುಂದೆ ಇವಳಿಗೆ ಯಾವ ಸಿನಿಮಾದಲ್ಲೂ ಅವಕಾಶ ಸಿಗದೆ ಸದ್ಯಕ್ಕೆ ಪೂಜಾ ಆಸೆ ಪೂರ್ತಿ ಇವಳ ಜನನಾಯಕನ್ ಸಿನಿಮಾ ಮೇಲೇನೆ ಇದೆ. ಆದ್ರೆ ಆ ಸಿನಿಮಾನು ವಿಜಯ್ ತನ್ನ ರಾಜಕೀಯ ಜೀವನಕ್ಕೆ ಹೆಲ್ಪ್ ಆಗಲಿ ಅಂತ ಇನ್ನಿಲ್ಲದ ಸೀನ್ಸ್ ಡೈಲಾಗ್ಸ್ ನೆಲ್ಲ ಹಾಕಿದ್ರಿಂದ ಈ ವಿಷಯ ಆಪೋಸಿಟ್ ಪಕ್ಷದವರಿಗೆ ಗೊತ್ತಾಗಿ ಅದನ್ನ ರಿಲೀಸೇ ಆಗದಂತೆ ಮಾಡಿ ಬಿಟ್ಟಿದ್ದಾರೆ. ಅಕಸ್ಮಾತ್ ಆ ಸಿನಿಮಾ ಏನಾದ್ರೂ ರಿಲೀಸ್ ಆಗದೆ ಇದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದ ಪರಿಸ್ಥಿತಿಯಲ್ಲಿ ಪೂಜಾ ಇದ್ದಾಳೆ. ಇದರಿಂದ ಹೀಗೆ ಓದ್ ಕಡೆ ಬಂದ್ ಕಡೆ ಎಲ್ಲ ಇಂಟರ್ವ್ಯೂ ನಲ್ಲಿ ಕುಳಿತುಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ಆ ಹೀರೋಗಳ ಹೆಸರು ಹೇಳುವ ದಮ್ಮೆ ಇದೆ. ಈ ರೀತಿ ಹೆಸರೇ ಹೇಳದೆ ಅಲಿಗೇಷನ್ ಮಾಡುತ್ತಾ ಜನರಿಂದ ಸಿಂಪತಿಗೆ ಇಟ್ಸ್ಕೊಂಡು ಫೇಮಸ್ ಆಗೋಕೆ ನೋಡ್ತಿದ್ದಾಳೆ. ಇದೆಲ್ಲ ಪಬ್ಲಿಸಿಟಿ ಗಿಮಿಕ್, ಜನಕ್ಕೆ ಚರ್ಚೆಯ ವಿಷಯವಾಗಲು ಮತ್ತು ಇವಳು ಪ್ರಸಿದ್ಧಿ ಪಡೆದುಕೊಳ್ಳಲು ಮೀಡಿಯಾದಲ್ಲಿ ಅಟೆಂಡೆನ್ಸ್ಗಾಗಿ ಈ ರೀತಿ ಮಾತನಾಡುತ್ತಿದ್ದಾಳೆ. ಇದೆಲ್ಲ ಸುಳ್ಳು ಅಂತ ಹೇಳ್ಬೋದು. ಆದ್ರೆ ಪೂಜಾ ಹೆಗಡೆ ಮಾಡಿದ ಈ ಆರೋಪದಿಂದ ಆ ಕಡೆ ಋತಿಕ್ ಮತ್ತು ಈ ಕಡೆ ಪ್ರಭಾಸ್ ಫ್ಯಾನ್ಸ್ ಮಧ್ಯ ಸ್ಟಾರ್ ವಾರ್ ನಡೀತಿರೋದಂತೂ ಸುಳ್ಳಲ್ಲ. ಇನ್ನು ಇಂತಹ ಪೂಜಾ ಹೆಗಡೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.